ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ನಾವು ಕಾಡುಮನೆ ಟೀ ಎಸ್ಟೇಟ್ಗೆ ಹೋಗ್ತಿದ್ದೀವಿ. ಈ ಎಸ್ಟೇಟು ಬ್ಯಾಂಗ್ಳೂರಿಂದ 250 ಕಿಲೋಮೀಟರ್ ಆಗುತ್ತೆ, ಹಾಸನದಿಂದ 62 ಕಿಲೋಮೀಟರ್ ಆಗುತ್ತೆ, ಹಾಗೂ ಸಕಲೇಶ್ಪುರದಿಂದ 22 ಕಿಲೋಮೀಟರ್ ಆಗುತ್ತೆ. ನೀವೇನಾದರೂ ಹೋಗ್ಬೇಕಂದ್ಕೊಂಡಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಯಾಕಂತ ಹೇಳಿದರೆ ಈ ವಿಡಿಯೋಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಶೇರ್ ಮಾಡ್ತೀವಿ, ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿದೆ. ಈಗ ನಾವು ಕಾಡುಮನೆ ಟೀ ಎಸ್ಟೇಟ್ ಹೊರಗಡೆ ನಿಂತಿದ್ದೀವಿ. ಇಲ್ಲಿ ನೀವು ವೆಹಿಕಲ್ಸ್ ಪಾರ್ಕ್ ಮಾಡಬೇಕು. ಇಲ್ಲಿ ನಾರ್ಮಲಿ ವೆಹಿಕಲ್ಸ್ ಒಳಗಡೆ ಅಲೌಡ್ ಮಾಡೋದಿಲ್ಲ, ಬಟ್ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಸ್ಪೆಷಲ್ ಪರ್ಮಿಷನ್ ತಗೊಂಡಿದ್ದೀವಿ. ಇಲ್ಲಿ ಡ್ರೋನ್ ಮತ್ತು ಹೈಲಿ ಎಕ್ವಿಪ್ಮೆಂಟ್ಸ್ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ. ಈ ಸ್ಟೇಟ್ ಲೊಕೇಟ್ ಆಗಿರೋದು ಮಲ್ನಾಡ್ ರೀಜನಲ್ಲಿ. ಇದು ಸುಮಾರು 7500 ಎಕರೆ ಇದೆ. ಇದರಲ್ಲಿ 1000 ಎಕರೆ ಟೀ ಪ್ಲಾಂಟೇಶನ್ ಆಗಿದೆ. ಬನ್ನಿ, ಇವ್ರ ಹತ್ರ ಕೆಲಸ ಮಾಡ್ತಿದಾರಲ್ಲ, ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ. ಅಜ್ಜಿ, ಏನು ಹೆಸರು ನಿಮ್ಮದು? ವಸಂತ. ಕನ್ನಡ ಬರುತ್ತಾ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? 40 ವರ್ಷ. 40 ವರ್ಷ ಆಯ್ತಾ ಇಲ್ಲಿ ಮಾಡಿ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಮಾಡ್ತೀರಾ? 8 ಗಂಟೆಯಿಂದ 4:30. 8 ಗಂಟೆಯಿಂದ 4:30. ಇದು ಅದು ಕೊಡಿ, ಹಿಂಗೆ ಹಾಕ್ಬೇಕು. ಇದು ಮೇಲ್ಗಡೆ ಬರೋದು ಮಾತ್ರ ಹಿಂಗೆ ತೆಗಿಬೇಕು. ಇದು ಚಿಗುರೆಲ್ಲ ಒಳಗಡೆ ಇರುತ್ತೆ. ಅದು 15 ದಿವಸದಲ್ಲಿ ದೊಡ್ಡದಾಗುತ್ತೆ. ಆಮೇಲೆ ಬಂದು ಅದು ತೆಗಿಯೋದು. ಇದು ತೆಗ್ದಾದ್ಮೇಲೆ ಎಲ್ಲಿ ಕಳಿಸ್ತೀರಾ ನೀವು? ಇದೆಲ್ಲ ಬ್ಯಾಗ್ ಇದೆಯಲ್ಲ, ಬ್ಯಾಗ್ ಒಳಗಡೆ ಹಾಕೊಂಡು ಬ್ಯಾಗ್ ಇರ್ತದೆ. ಅದು ಆ ಥರ ಬ್ಯಾಗ್ ಕೊಡ್ತಾರೆ ಕಂಪನಿಯಲ್ಲಿ. ಅದರಲ್ಲಿ ಸುರಿದು ನಾವು ಅಲ್ತಾ ನಿಲ್ಸಿ ಇಲ್ಲಿ ಹಾಕ್ಬಿಟ್ಟು ಹೋಗೋದು. ಅದು ಟ್ರ್ಯಾಕ್ಟರ್ ಬಂದು ತಗೊಂಡು ಹೋಗುತ್ತೆ, ಗಾಡಿ ಬಂದು. ಏನ್ ನೀವು ಎಷ್ಟು ತೆಗಿತೀರಾ ಅಷ್ಟ ನಿಮಗೆ ಸಂಬಳ? 27 kg ತೆಗೆದ್ರೆ ನಮ್ಗೆ ಹಾಜರು. ಅದು ಜಾಸ್ತಿ ತೆಗೆದ್ರೆ ನಮ್ಗೆ ದುಡ್ಡು ಎಕ್ಸ್ಟ್ರಾ ಕೊಡ್ತಾರೆ. ಎಕ್ಸ್ಟ್ರಾ. ಅದು ಇದು ಈಗ ಸೊಪ್ಪು ಇಲ್ಲ, ಸೊಪ್ಪಿಲ್ಲ, ಭತ್ತ ಇಲ್ಲ, ಇದು ಇದು ಬಂದ್ರೆ, ಇದು ಬಿಸಿಲು ಬಂದು ಇದು ಬಂದ್ರೆ ನಮ್ಗೆ ಸಿಗುತ್ತೆ. ನಿಮಗೆ ಜಾಸ್ತಿ ಅವಾಗ ಸಂಬಳ ಒಂಚೂರು ಜಾಸ್ತಿ ಸಿಗುತ್ತೆ. ಮತ್ತೆ ಇದು ಸೀಸನ್ ಬರೋದು ಎಷ್ಟು ತಿಂಗಳು ತಗೊಳುತ್ತಿದ್ದು? ಹಿಂಗೆ ಬಿಸಿಲು ಬಂದ್ರೆ 1 ತಿಂಗಳು ಇಲ್ಲಿ ಬರುತ್ತೆ. ಮಳೆ ಬಂದ್ರೆ? ಮಳೆ ಬಂದ್ರೆ ಬರೋದಿಲ್ಲ. ಇದು ಯಾವ ಎಲೆ? ಇದು ಟೀ ಸೊಪ್ಪು. ಇದು ಟೀ ಸೊಪ್ಪು. ಇದು ಟೀ ಪೊಡಿ ಮಾಡೋದಿಲ್ವಾ ಫ್ಯಾಕ್ಟ್ರಿಯಲ್ಲಿ? ಅದು ಇದು ತೆಗೆದು ಹೋಗ್ತಾರೆ ಟೀ ಪೊಡಿ ಮಾಡೋದು ಇದರಲ್ಲಿ. ಎಷ್ಟು ಎಕರೆ ಇದೆ ಇಲ್ಲಿ? ಅದೆಲ್ಲ ಗೊತ್ತಿಲ್ಲ. ನೀವು ಪ್ರತಿ ದಿವಸ ನೀವು ಎಷ್ಟು ಕಿಲೋಮೀಟರ್? ಇಲ್ಲಿ ಇದಾರಲ್ಲ, ಇಷ್ಟೊಂದು ಜನ ಬೇರೆ ಕಾಡಲ್ಲಿ ಇದ್ದಾರೆ. ಹಂಗೆ 4 ಟೀಮ್ ಇದೆ. 4 ಟೀಮ್ ಇದೆ. ಒಂದು ಟೀಮ್ ಅಲ್ಲಿ ಎಷ್ಟು ಜನ ಇದ್ದೀರಾ ನೀವು?
30 ಜನ. 30 ಜನ. ಅಲ್ಲಿಗೆ 120 ಜನ ಇದ್ದೀರಾ ನೀವು ಟೋಟಲ್ ಆಗಿ. 120 ಜನಕ್ಕೆ ಸ್ಕೂಲು, ಹಾಸ್ಪಿಟಲ್, ಎವ್ರಿ ಒನ್ ಎಲ್ಲ ಫೆಸಿಲಿಟಿ ನಿಮ್ಗೆ ಇದೆ ಇಲ್ಲಿ. ಏನಾದ್ರು ಇಲ್ಲಿ ನಿಮ್ಗೆ ಏನಾದ್ರು ಜಾಸ್ತಿ ಹುಷಾರಿಲ್ಲ ಅಂತ ಹೇಳಿದ್ರೆ ಆಚೆ ಕಳಿಸ್ಕೊಡ್ತಾರೆ. ಊಟ ಎಲ್ಲ ನೀವೇ ಮಾಡ್ಕೊಳ್ಳೋದಾ? ಹೌದು, ಮನೆ ಕೊಟ್ಟಿರ್ತಾರೆ, ಕಂಪನಿ ಮನೆ. ಕರೆಂಟು ಇದೆಲ್ಲ ಕಂಪನಿಯಲ್ಲಿ ಹಿಡಿತಾರೆ. ನಮ್ದು ಕರೆಂಟ್ ಬಿಲ್ಲು. ಹೌದಾ? ಇದು ನೀರು ಅದೆಲ್ಲ ಕಂಪನಿ ನಮ್ಗೆ ಮನೆಗೆ ಪೈಪ್ ಹಾಕಿ ಕೊಟ್ಟು ನೀರು ಬರುತ್ತೆ. ಇವಾಗ ನೀವ್ ಹೇಳ್ತಿದ್ದೀರಲ್ಲ, ಇದು 15 ದಿವಸ ಆದ್ಮೇಲೆ ಮತ್ತೆ ಬರೋದು ಅಂತ. 15 ದಿವಸ ತನಕ ನೀವ್ ಏನ್ ಮಾಡ್ತಿರ್ತೀರಾ? ಇದು ತುಂಬಾ ಕಾಡಿದೆ. ನಾವು ಒಂದು ಕಡೆಯಿಂದ ಮಾಡ್ಕೊಂಡ್ ಬಂದ್ರೆ ಅದು 15 ದಿವಸ ಅಲ್ಲಿಗೆ ಕವರ್ ಆಗುತ್ತೆ. ಮತ್ತೆ ಆ ಕಡೆಯಿಂದ ಶುರು ಮಾಡ್ತೀರಾ? ನಿಮ್ದು ಡೈಲಿ ವೇಜಸ್? ಇದೇ ಕೆಲಸ. ಮತ್ತೆ ಇದು ಎಲೆ ಇದೆಯಲ್ಲ, ಇದೆಲ್ಲ ಒಣಗಿಸ್ತೀರಾ ನೀವು? ಫ್ಯಾಕ್ಟ್ರಿಯಲ್ಲಿ ಫ್ಯಾಕ್ಟ್ರಿಯಲ್ಲಿ ಫ್ಯಾನ್ ಹಾಕಿ ಒಣಗಿಸಿ ಆಮೇಲೆ ಇದು ಪುಡಿ ಮಾಡಿ ಅದು ಏನೇನೋ ಹಾಕಿ ಟೀ ಪುಡಿ ಮಾಡ್ತಾರೆ. ಆಮೇಲೆ ಅಂಗಡಿಗೆ ಸಪ್ಲೈ ಆಗುತ್ತೆ. ಪ್ಯಾಕ್ ಮಾಡಿ ಸಪ್ಲೈ ಮಾಡ್ತಾರೆ. ಇದು ಪೂರ್ತಿ ಇಂಡಿಯಾದಲ್ಲಿ ಸಪ್ಲೈ ಆಗುತ್ತೆ, ಜಸ್ಟ್ ಇಲ್ಲೇ ನಮ್ಮ ಕರ್ನಾಟಕ ಲೋಕಲ್ ಅಲ್ಲ? ಎಲ್ಲೆಲ್ಲಿ ಆಗುತ್ತೆ ಅದು ಕಂಪನಿ. ಇದು ನಾವು ಕೆಲಸ ಮಾಡ್ತೀವಿ ಅಷ್ಟೇ. ಇದು ಈಗ ಎಲ್ಲಿ ಮಾಡ್ತಾರೆ, ಎಲ್ಲಿ ಕಳಿಸ್ತಾರೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಪ್ಯಾಕ್ ಇಲ್ಲೇ ಆಗದಾ? ಇಲ್ಲಿ ಪ್ಯಾಕ್ ಮಾಡ್ತಾರೆ. ಅಲ್ಲಿ ಬೇರೆ ಕೆಲಸದವ್ರು ಇದಾರಾ? ಫ್ಯಾಕ್ಟ್ರಿಯಲ್ಲಿ ಕಳ್ಸೋದವ್ರು ಇದ್ದಾರೆ. ಹೆಂಗಸರು ಇದ್ದಾರೆ, ಗಂಡಸರು ಇದ್ದಾರೆ. ಬರೀ ನಿಮ್ ಕೆಲಸ ಇಷ್ಟೇ? ನಿಮ್ದು ಇಷ್ಟೇ? ಬೇರೆಯವರು ಅದು ತುಂಬಾ ಇದು ಬಂದ್ರೆ ಸೊಪ್ಪು ಬಂದ್ರೆ ನಮ್ಗೆ ಪುರ್ಸತ್ತಿಲ್ಲ, ಟೈಮ್ ಇಲ್ಲ. ಊಟ ಮಾಡಿದ್ಮೇಲೆ ತೆಗಿಬೇಕು. ನಮ್ಗೆ ದುಡ್ಡು ಬೇಕಲ್ಲ, ಅದು ಕೆಲಸ ಮಾಡುವಾಗ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಏನ್ ಕಷ್ಟ ಇಲ್ಲ. ನಾವು ತೆಗಿಯೋದೇ. ನೀವು 40 ವರ್ಷದಿಂದ ಮಾಡ್ತಿದ್ದೀರಾ ಈ ಕೆಲಸ. ಗ್ರೇಟ್. ರಿಟೈರ್ಡ್ ಆಯ್ತು. ರಿಟೈರ್ಡ್ ಆಗಿ ಇಲ್ಲಿ ಕೆಲಸ ಮಾಡ್ತೀನಿ. ಟೆಂಪ್ರವರಿ ರಿಟೈರ್ಡ್ ಅವ್ರಿಗೆ ಏನೂ ಇಲ್ಲ, ಏನು ಇದು ಇಲ್ಲ. ಸುಮ್ಮನೆ ಸಂಬಳಕ್ಕೆ ಕೆಲಸ ಮಾಡೋದು. ನಿಮಗೆ ಎಷ್ಟು ಸಿಗುತ್ತೆ ಸಂಬಳ? 470. 470 ನಿಮಗೆ? ಇದು ಬ್ಯಾಗಲ್ಲಿ ತುಂಬ್ತಿರಲ್ಲ, ಒಂದ್ ದಿವಸಕ್ಕೆ ಒಂದ್ಸತಿ ಸಪ್ಲೈ ಮಾಡ್ತೀರಾ? ಒಂದ್ ತಿಂಗಳಿಗೆ ಇಟ್ಕೊಂಡ್ ಮಾಡ್ತೀರಾ? ಹೆಂಗೆ? ಅದಿಲ್ಲ, ಡೈಲಿ ನಾವು ತೆಗೆಯೋದು. ಡೈಲಿ ಟ್ರ್ಯಾಕ್ಟರ್ ಬಂದು ತಗೊಂಡು ಹೋಗುತ್ತೆ. ಅಲ್ಲಿ ಟ್ರ್ಯಾಕ್ಟರ್ ಇಲ್ಲಿ ಕೌಂಟ್ ಮಾಡುತ್ತಾ ನಿಮ್ದು? ಇಲ್ಲ, ಇಲ್ಲಿ ಕೌಂಟ್ ಮಾಡ್ತಾರೆ. ಇಲ್ಲಿಯೇ ತೂಕ ಮಾಡೋದು. ಇಲ್ಲಿ ತೂಕ ಮಾಡಿ ಫ್ಯಾಕ್ಟ್ರಿ ಕಳ್ಸೋದು. ಅಕ್ಕ, ಏನ್ ಹೆಸರು ನಿಮ್ದು? किधर से हो आप? आसाम से। सारे आसाम से हैं? आपका घर पूरा इधर ही है? इधर रूम में है, इधर काम करते हैं, इसलिए रूम दिया है। रूम दिया है। आप कितने बजे तक करते हो ये काम? 4:30 बजे तक। सुबह कितना बजे आते हो? 8 बजे आते हो क्या? ಬನ್ನಿ ಈಗ ನಾವು ಫ್ಯಾಕ್ಟ್ರಿ ಹತ್ರ ಹೋಗೋಣ. ಈಗ ನೋಡಿ, ಇದೇ ಕಾಡುಮನೆ ಟೀ ಫ್ಯಾಕ್ಟ್ರಿ. ಬನ್ನಿ ಹೊರಗಡೆ ಹೋಗೋಣ. ಟೀ ಎಸ್ಟೇಟ್ ಇಂದ ಬಂದ ಮೇಲೆ ಫಸ್ಟ್ ಪ್ರೋಸೆಸ್ ವೆದರಿಂಗ್ ಅಂದ್ರೆ ಟೀ ಲೈಫಲ್ಲಿ 80% ಮಾಯಿಶ್ಚರ್ ಇರುತ್ತೆ, ಅದನ್ನು 58%ಗೆ ತರ್ತಾರೆ. ಮಾಯಿಶ್ಚರ್ನ ಕಡಿಮೆ ಮಾಡಕ್ಕೆ ಲೀವ್ಸ್ನ ಸ್ಪ್ರೆಡ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತಾರೆ. ಕೆಲವು ಸಲ ಹಾಟ್ ಏರ್ ಕೂಡ ಪಾಸ್ ಮಾಡ್ತಾರೆ. ಮಾಯಿಶ್ಚರ್ನ ಕಡಿಮೆ ಮಾಡಕ್ಕೆ ಆಲ್ಮೋಸ್ಟ್ 16 ಅವರ್ಸ್ ಆಗುತ್ತೆ. ಟೀ ಫ್ಯಾಕ್ಟರಿಯಲ್ಲಿ ರೋಲಿಂಗ್ ಪ್ರೋಸೆಸ್ ಹೇಗೆ ಆಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲು ವಿದರ್ಡ್ ಲೀವ್ಸ್ನ ರೋಲರಿಗೆ ಹಾಕ್ತಾರೆ. ಅಲ್ಲಿ ಪ್ರೆಷರ್ ಹಾಕಿ ಲೀವ್ಸ್ ರೌಂಡ್ ಆಗಿ ರೋಲ್ ಆಗುತ್ತೆ. ಇದು ಮಾಡೋದು ಯಾಕೆ ಅಂದರೆ ಲೀವ್ಸಲ್ಲಿ ಇರುವ ಜ್ಯೂಸ್ ಸಪ್ರೇಟ್ ಮಾಡೋಕ್ಕೆ ಹಾಗೂ ಟೇಸ್ಟ್ ಮತ್ತು ಫ್ಲೇವರ್ ಸಿಗಬೇಕು ಅಂತ.
ರೋಲಿಂಗ್ ಪ್ರೋಸೆಸ್ ಆಗೋಕ್ಕೆ 50 ಮಿನಿಟ್ಸ್ ಟೈಮ್ ತಗೊಳ್ಳುತ್ತೆ. ಆಮೇಲೆ ಡೈರೆಕ್ಟ್ ಫರ್ಮೆಂಟೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಫರ್ಮೆಂಟೇಷನ್ ಪ್ರೋಸೆಸ್ಸಲ್ಲಿ ಟೆಂಪ್ರೇಚರ್ ಮತ್ತು ಹ್ಯುಮಿಡಿಟಿ ಕರೆಕ್ಟಾಗಿ ಮೇಂಟೈನ್ ಆಗುತ್ತೆ. ಫರ್ಮೆಂಟೇಷನ್ ಸರಿಯಾಗಾಯಿತು ಅಂದರೆ ಟೀ ಲೀವ್ಸಿಗೆ ಟೇಸ್ಟ್ ಮತ್ತು ಫ್ಲೇವರ್ ಪರ್ಫೆಕ್ಟಾಗಿ ಡೆವಲಪ್ ಆಗುತ್ತೆ. ಫರ್ಮೆಂಟೇಷನ್ ಆದರೆ ಲೀವ್ಸ್ ಆಲ್ಮೋಸ್ಟ್ ಬ್ಲ್ಯಾಕ್ ಆಗುತ್ತೆ. ರೋಲಿಂಗ್ ಪ್ರೋಸೆಸ್ಸಲ್ಲಿ ಲೀವ್ಸ್ ಡಿಫ್ರೆಂಟ್ ಗ್ರೇಡ್ ಮತ್ತು ಡಿಫ್ರೆಂಟ್ ಸೈಜಲ್ಲಿ ಡಿವೈಡ್ ಆಗುತ್ತೆ. ಅದಾದಮೇಲೆ ಪ್ಯಾಕ್ ಆಗಿ ರೆಡಿ ಆಗುತ್ತೆ. ಈ ಸ್ಟೇಟಿಂದು ಇನ್ನೊಂದು ವಿಶೇಷ ಏನಂದರೆ ಇಲ್ಲಿ ಎತ್ತಿನೋಡ ಪ್ಲಾಂಟ್ ಆಗಿದೆ. ಈ ಪ್ಲಾಂಟಿಂದು ಕೆಲಸ ಏನಂದರೆ ನೀರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಪಂಪ್ ಮಾಡುತ್ತೆ. ಬಟ್ ಈ ವ್ಯೂ ನೋಡಬೇಕಂದ್ರೆ ಫ್ಯಾಕ್ಟ್ರಿಯಿಂದ 8 ಕಿಲೋಮೀಟರ್ ಬರಬೇಕು. ಅಕಸ್ಮಾತ್ ನೀವೇನಾದರೂ ವಿಂಟರ್ ಸೀಸನಲ್ಲಿ ಬಂದರೆ ಈ ಪ್ಲೇಸ್ ನಿಮಗೆ ಸ್ವರ್ಗದಿಂದ ಕಡಿಮೆ ಅಲ್ಲ. ನೀವೇನಾದರೂ ಸಕಲೇಶಪುರ ಕಡೆ ಬಂದರೆ ಮಿಸ್ ಮಾಡ್ದಲ್ಲೇ ಈ ಪ್ಲೇಸನ್ನು ವಿಸಿಟ್ ಮಾಡಿ. ಈ ಪ್ಲೇಸ್ ನಿಮಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.